ಅಲ್ ಅಮೀನ್ ಟಿವಿ ಮಾತಿನರ ಮನೆಗೆ ಸ್ವಾಗತ. ಇಂದು ನಾವು ಮಾತನಾಡುತ್ತಿರುವುದು ನಮ್ಮ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುವ ಆದರೆ ಬಹುಸಾರಿ ಗಮನಕ್ಕೆ ಬಾರದ ಒಂದು ಸುಂದರ ಪ್ರಯಾಣದ ಬಗ್ಗೆ. ಅದು ಒಳ್ಳೆಯ ಶಿಕ್ಷಕರಾಗುವ ಪ್ರಯಾಣ. ಒಳ್ಳೆಯ ಶಿಕ್ಷಕರು ಒಂದೇ ದಿನದಲ್ಲಿ ರೂಪುಗೊಳ್ಳುವುದಿಲ್ಲ. ವರ್ಷಗಳ ಕಲಿಕೆ, ತಪ್ಪುಗಳಿಂದ ಕಲಿಯುವಿಕೆ ಮತ್ತು ಹೊಸದನ್ನು ಅರಿಯುವ ಮನೋಭಾವ ಇವೆಲ್ಲವೂ ಸೇರಿ ಶಿಕ್ಷಕರನ್ನು ರೂಪಿಸುತ್ತವೆ. ಈ ಪ್ರಯಾಣವು ಕುತೂಹಲದಿಂದ ಆರಂಭವಾಗುತ್ತದೆ. ವಿದ್ಯಾರ್ಥಿಗಳು ಹೇಗೆ ಯೋಚಿಸುತ್ತಾರೆ, ಅವರಿಗೆ ಕಲಿಕೆ ಹೇಗೆ ಸುಲಭವಾಗುತ್ತದೆ ಎಂಬ ಪ್ರಶ್ನೆಗಳು ಶಿಕ್ಷಕರನ್ನು ಮುಂದಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಕುತೂಹಲಕ್ಕೆ ಜೊತೆಯಾಗಬೇಕಾದದ್ದು ಸಹನೆ. ಒಂದೇ ವಿಷಯವನ್ನು ಹಲವು ರೀತಿಯಲ್ಲಿ ವಿವರಿಸುವ ಸಾಮರ್ಥ್ಯ, ವಿದ್ಯಾರ್ಥಿಯೊಬ್ಬನು ಅರ್ಥ ಮಾಡಿಕೊಳ್ಳುವ ತನಕ ಕೈಬಿಡದ ಮನೋಭಾವ ಇವು ಶಿಕ್ಷಕರನ್ನು ವಿಶೇಷರನ್ನಾಗಿಸುತ್ತವೆ. ಈ ಪ್ರಯಾಣದಲ್ಲಿ ಶಿಕ್ಷಕರು ಒಂದು ಮಹತ್ವದ ಸತ್ಯವನ್ನು ಅರಿಯುತ್ತಾರೆ. ಜ್ಞಾನ ಮಾತ್ರ ಸಾಕಾಗುವುದಿಲ್ಲ. ನಿಜವಾದ ಬೋಧನೆಗೆ ಅಗತ್ಯವಾದದ್ದು ಸಹಾನುಭೂತಿ. ವಿದ್ಯಾರ್ಥಿಗಳ ಮಾತುಗಳ ಹಿಂದೆ ಇರುವ ಭಾವನೆಗಳನ್ನು ಕೇಳುವ ಶಕ್ತಿ, ಅವರ ಹಿಂಜರಿಕೆಯನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು ಇವು ತರಗತಿಯನ್ನು ಸುರಕ್ಷಿತ ಮತ್ತು ಪ್ರೋತ್ಸಾಹಕಾರಿ ಸ್ಥಳವನ್ನಾಗಿಸುತ್ತವೆ. ಪ್ರತಿದಿನ ಒಂದು ಸವಾಲು. ಆತ್ಮವಿಶ್ವಾಸ ಕಳೆದುಕೊಂಡ ವಿದ್ಯಾರ್ಥಿ ಹೊಸ ರೀತಿಯಲ್ಲಿ ಬೋಧನೆ ಬೇಡುವ ಪಾಠ ಅಥವಾ ತರಗತಿಯಲ್ಲಿನ ಅಪ್ರತೀಕ್ಷಿತ ಬದಲಾವಣೆ. ಆದರೆ ಇವು ಅಡ್ಡಿಗಳಲ್ಲ, ಬೆಳವಣಿಗೆಯ ಅವಕಾಶಗಳು. ಒಳ್ಳೆಯ ಶಿಕ್ಷಕರು ಹೊಂದಿಕೊಳ್ಳುತ್ತಾರೆ, ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಮತ್ತು ಕಾಲದೊಂದಿಗೆ ಬದಲಾಗುತ್ತಾರೆ. ಈ ಪ್ರಯಾಣದ ಹೃದಯದಲ್ಲಿರುವುದೇ ಬೋಧನೆಯ ಮೇಲಿನ ಪ್ರೀತಿ. ರಾತ್ರಿ ತಡವಾಗಿ ಪಾಠ ತಯಾರಿಸುವ ಶ್ರಮ, ವಿದ್ಯಾರ್ಥಿಯೊಬ್ಬನು ಅರ್ಥ ಮಾಡಿಕೊಂಡ ಕ್ಷಣದಲ್ಲಿ ಕಾಣುವ ಸಂತೋಷ ಮತ್ತು ಅವರ ಬೆಳವಣಿಗೆಯನ್ನು ನೋಡುವ ಹೆಮ್ಮೆ ಇವೆಲ್ಲವೂ ಶಿಕ್ಷಕರನ್ನು ಮುಂದಕ್ಕೆ ಕೊಂಡೊಯ್ಯುತ್ತವೆ. ಕೊನೆಯಲ್ಲಿ ಒಳ್ಳೆಯ ಶಿಕ್ಷಕರು ಪಾಠ ಮಾತ್ರ ಕಲಿಸುವುದಿಲ್ಲ, ಅವರು ಪ್ರೇರೇಪಿಸುತ್ತಾರೆ, ವ್ಯಕ್ತಿತ್ವವನ್ನು ರೂಪಿಸುತ್ತಾರೆ, ವಿದ್ಯಾರ್ಥಿಗಳ ಜೀವನದಲ್ಲಿ ದೀರ್ಘಕಾಲ ಉಳಿಯುವ ಗುರುತು ಬಿಡುತ್ತಾರೆ. ಶಿಕ್ಷಣವು ಮಾಹಿತಿ ನೀಡುವುದಲ್ಲ, ಅದು ಜೀವನವನ್ನು ರೂಪಿಸುವ ಕಲೆ ಎಂಬುದನ್ನು ಅವರು ನಮಗೆ ನೆನಪಿಸುತ್ತಾರೆ. ಇದು ಇಂದಿನ ಚರ್ಚೆಯ ವಿಷಯ. ಅಲ್ ಅಮೀನ್ ಟಿವಿಯನ್ನು ವೀಕ್ಷಿಸಿದಕ್ಕಾಗಿ ನಿಮಗೆ ಧನ್ಯವಾದಗಳು.